ರಾಜ್ಯ ಬಿಜೆಪಿಗೆ ಮತ್ತೆ ವಿಜಯೇಂದ್ರ ಅವರೇ ಸಾರಥಿಯಾಗಿ ಮುಂದುವರಿತಾರ. ಬಿಜೆಪಿ ಅಧ್ಯಕ್ಷರಾಗಿ ವಿಜಯೇಂದ್ರ ಅವರ ಮುಂದುವರಿಕೆ ಆಗೋದು ಫಿಕ್ಸ್ ಅನ್ನುವಂತ ಕುತೂಹಲ ಇದೀಗ ಹೆಚ್ಚಾಗ್ತಾ ಇದೆ. ಅಧ್ಯಕ್ಷ ಸ್ಥಾನ ಮುಂದುವರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅಧ್ಯಕ್ಷರಾಗಿ ನೀವೇ ಮುಂದುವರಿತೀರಾ ಅನ್ನುವಂಥ ಪ್ರಶ್ನೆಗೆ ನನ್ನ ಮುಖದಲ್ಲಿ ನಗು ನೋಡಿದ್ರೆ ಬದಲಾವಣೆ ಆಗುತ್ತೆ ಅಂತ ಅನ್ಸತ್ತಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಮಾಧ್ಯಮದವರಿಗೆ. ಪರೋಕ್ಷವಾಗಿ ಅಧ್ಯಕ್ಷರಾಗಿ ತಾವೇ ಮುಂದುವರಿಯುವಂಥ ಸುಳಿವನ್ನ ಕೊಟ್ಟಿದ್ದಾರೆ. ನಿಮ್ಗೇನು ಅನ್ನಿಸ್ತದೆ ಹೇಳಿ? ನೀವು ಹೈಕಮಾಂಡ್ ಅಲ್ಲ, ಆದ್ರೆ ನಿಮ್ಗೇನು ಬದಲಾವಣೆ ಆಗ್ಬೇಕು ಅನ್ಸುತ್ತೋ ಆಗ್ಬಾರ್ದು ಅನ್ಸುತ್ತೋ? ಹೋಗ್ಲಿ, ನನ್ನ ಮುಖದಲ್ಲಿ ನಗು ಸಂತೋಷ ನೋಡಿದ್ರೆ ಬದಲಾವಣೆ ಆಗುತ್ತೆ ಅನ್ಸುತ್ತೋ ಆಗಲ್ಲ? ನಮ್ದು ಒಂದು ರಾಷ್ಟ್ರೀಯ ಪಕ್ಷ, ರಾಷ್ಟ್ರೀಯ ನಾಯಕರು ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ಅದನ್ನು ನಾವು ಪಾಲನೆ ಮಾಡಬೇಕಾಗ್ತದೆ. ನಾನು ಕಳೆದ 1.5 ವರ್ಷದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ನಿರಂತರವಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ. ನಮ್ಮ ಕಾರ್ಯಕರ್ತರು ಬೀದಿಗಿಳಿದು ಈ ಸರ್ಕಾರವನ್ನು ಒಂಟಿಗಾಲು ನಿಲ್ಲಿಸ್ತಕ್ಕಂಥ ಕೆಲಸದಲ್ಲಿ ಯಶಸ್ವಿ ಹೋರಾಟಗಳನ್ನು ಮಾಡಿದ್ದಾರೆ. ನನ್ನ ಕಾರ್ಯವೈಖರಿ ಬಗ್ಗೆ ನಮ್ಮ ಕಾರ್ಯಕರ್ತರಿಗೆ ತೃಪ್ತಿ ಇದೆ. ಅದ್ರ ಬಗ್ಗೆ ಹಿರಿಯರಿಗೂ ಕೂಡ ತೃಪ್ತಿ ಇದೆ, ಕೇಂದ್ರದ ವರಿಷ್ಠರು ಕೂಡ ತೃಪ್ತಿ ಇದೆ. ಹಾಗಾಗಿ ನಾನು ಕೂಡ ವಿಶ್ವಾಸದಲ್ಲಿದ್ದೇನೆ. ಅಂತಿಮವಾಗಿ ವರಿಷ್ಠರು ತೀರ್ಮಾನ ಮಾಡಿ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ವಿಜಯೇಂದ್ರ ಅವರು ಇವತ್ತು ಈ ಹೇಳಿಕೆಯನ್ನ ಕೊಡೋ ಮೂಲಕ ಈ ಒಂದು ಆಕಾಂಕ್ಷಿಗಳಿಗೆ ಒಂದು ಸೂಚನೆಯನ್ನ ಕೊಟ್ರ ಹಾಗಾದ್ರೆ? ಮಧುಕರ್, ಅದರಲ್ಲಿ ಎರಡು ಮಾತಿಲ್ಲ. ಯಾಕಂತ ಹೇಳಿದ್ರೆ ವಿಜೇಂದ್ರ ಅವರ ಹಾವಭಾವ ಇವತ್ತು ಅವರ ಮಾತಿನ ದಾಟಿ ಏನಿತ್ತು ಅದೆಲ್ಲವನ್ನು ಕೂಡ ರಿಜಿಸ್ಟರ್ ಮಾಡ್ತಾ ಇತ್ತು. ಕಳೆದ ಹಲವು ದಿನಗಳಿಂದ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗುಗಳು ಏನು ಕೇಳಿ ಬರ್ತಾ ಇದ್ವು. ಒಂದು ಕಡೆ ಖುದ್ದು ಯಡಿಯೂರಪ್ಪನವರ ಫೀಲ್ಡ್ಗಿಳಿದು ಒಂದಷ್ಟು ಕಾರ್ಯತಂತ್ರಗಳನ್ನು ಕೂಡ ಮಾಡಿದ್ರು. ಅದಾದ ನಂತರದಲ್ಲಿ ಈಗ ವಿಜೇಂದ್ರ ಅವರ ಬಾಯಿಂದ ಬರ್ತಾ ಇರ್ತಕ್ಕಂಥ ಇಂಥ ಮಾತುಗಳನ್ನ ಗಮನಿಸುವಂತ ಸಂದರ್ಭದಲ್ಲೇ ಅನ್ಸುತ್ತೆ ಎಲ್ಲ ಒಂದು ಕಡೆ ಮುಂದಿನ ಟರ್ಮ್ ಕೂಡ ವಿಜೇಂದ್ರ ಅವರೇ ಕೂಡ ರಾಜ್ಯಾಧ್ಯಕ್ಷರಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುವಂತಹ ಸಾಧ್ಯತೆಗಳು ದಟ್ಟವಾಗಿ ಇದೆ. ಎಲ್ಲ ಹೈಕಮಾಂಡ್ ಕೂಡ ಅಂತದೊಂದು ಭರವಸೆಯನ್ನು ಅವ್ರಿಗೆ ಕೊಟ್ಟಂತೆ ಇದೆ ಎನ್ನುವಂತ ಸೂಚನೆಗಳು ಅವರ ಮಾತಿನ ಹಿನ್ನೆಲೆಯಲ್ಲಿ ಗೊತ್ತಾಗ್ತಾ ಇತ್ತು. ಯಾಕಂತ ಹೇಳಿದ್ರೆ 1.5 ವರ್ಷದಲ್ಲಿ ರಾಜ್ಯಾಧ್ಯಕ್ಷನಾಗಿ ನಾನು ವಿರೋಧ ಪಕ್ಷವಾಗಿ ಬಿಜೆಪಿ ಆಡಳಿತಾರೂಢ ಪಕ್ಷವನ್ನ ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ. ಅದರಲ್ಲಿ ನನಗೆ ತೃಪ್ತಿ ಇದೆ. ಇದನ್ನು ಕೂಡ ಹೈಕಮಾಂಡ್ ನೋಡಿದೆ. ಏನೆಲ್ಲ ಆದ್ರೂ ಕೂಡ ಹೈಕಮಾಂಡ್ ಅಂತಿಮ ನಿರ್ಧಾರವನ್ನ ಮಾಡುತ್ತೆ. ಜೊತೆಗೆ ನನ್ನ ಮುಖದಲ್ಲಿರ್ತಕ್ಕಂಥ ಮಂದಹಾಸವನ್ನ ನೋಡಿದವ್ರು ಯಾರಾದ್ರೂ ಹೇಳ್ತಾರಾ ಅನ್ನೋ ಒಂದು ಮಾತಿದೆಯಲ್ಲ, ಇದರಲ್ಲೇ ಗೊತ್ತಾಗುತ್ತೆ ಬಹುಶಃ ಅವರಿಗೆ ಅಂಥದ್ದೊಂದು ಅಭಯ ಸಿಕ್ಕಿರಬಹುದು. ಜೊತೆಗೆ ಅವರ ತಂದೆಯವರೇನು ಬಿಜೆಪಿಗೆ ಯಡಿಯೂರಪ್ಪನವ್ರು ಏನಿದ್ದಾರೆ ಪ್ರಶ್ನಾತೀತ ನಾಯಕರು, ಅವರು ಕೂಡ ತಮ್ಮ ಮಗನನ್ನ ರಾಜ್ಯಾಧ್ಯಕ್ಷನ ಪಟ್ಟದಲ್ಲೇ ಮುಂದುವರಿಸಲಿಕ್ಕೆ ಇನ್ನಿಲ್ಲದ ಕಸರತ್ತನ್ನು ಕೂಡ ಮಾಡಿರ್ಬೋದು. ಅದೆಲ್ಲವೂ ಕೂಡ ಸಕ್ಸಸ್ ಆದಂತೆ ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ಕೂಡ ವಿಜೇಂದ್ರ ಅವರ ಇವತ್ತಿನ ಪ್ರೆಸ್ ಮೀಟ್ ನಲ್ಲಿ ನಡೆದಂತಹ ಸಂದರ್ಭದಲ್ಲಿ ಅವರ ಹೇಳಿಕೆಗಳೇನಿದ್ವು ಅವು ಮತ್ತೊಮ್ಮೆ ಇದನ್ನು ರಿಜಿಸ್ಟರ್ ಮಾಡಿದೆ. ಯಾರೆಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ಆಗ್ಬೇಕು ಅಂತೇಳಿ ಹೋರಾಟವನ್ನ ತೆರೆಮರೆಯಲ್ಲಿ ಮಾಡ್ತಿದ್ದಾರೆ ಅಂತವ್ರಿಗೆ ಒಂದು ರೀತಿಯಲ್ಲಿ ಚೆಕ್ ಮೇಟ್ ಅನ್ನ ಕೊಡುವಂತದ್ದು, ಸಂದೇಶವನ್ನ ಕೊಡುವ ನಿಟ್ಟಿನಲ್ಲಿ ನಾನೇ ಮುಂದುವರಿತೀನಿ ಅನ್ನೋ ಒಂದು ದಾಟಿನಲ್ಲಿ ವಿಜೇಂದ್ರ ಅವರು ಇವತ್ತು ಮಾತನಾಡದಂತದನ್ನ ನಾವಿಲ್ಲಿ ಗಮನಿಸಬಹುದು. ಮಧುಕರ್, ಓಕೆ, ಥ್ಯಾಂಕ್ ಯು ಮಧುಸೂದನ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.